ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಪ್ರತಿನಿಧಿಗಳಿಗೂ ನಮಸ್ಕಾರ. ಇಲ್ಲಿ ನಮ್ಮ ಕುಳಿತಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ನಮಸ್ಕಾರ. ಇವತ್ತಿನ ಪತ್ರಿಕೋದ್ಯಮ ಕರೆದಿರೋ ಉದ್ದೇಶ ಏನಂದರೆ, ನಮ್ಮ ವಿಜಿದೊಡ್ಡಿ ವಿ ಎಸ್ ಎಸ್ ಎನ್ನಿಂದ ದ ಬುಗುಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂದು ಚುನಾವಣೆ ವಿಚಾರದಲ್ಲಿ ಕೃಷ್ಣಪ್ಪ ನರಸಿಂಹಯ್ಯ ಸುಸ್ತಿಗಾರರಂಥ ಒಂದು ಸರ್ಟಿಫಿಕೇಟ್ ಕೊಟ್ಟಿರೋದ್ರಿಂದ ಮಾಧ್ಯಮ ಪ್ರತಿನಿಧಿಗಳಿಗೆ ವಿಚಾರ ತಿಳಿಸ್ಬೇಕು ಅಂತ ಹೊರಟಿದ್ದೀವಿ. ಈ ವಿಚಾರ ತಿಳಿಸೋಕ್ಕೆ ಏನು ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಸೊಸೈಟಿನಲ್ಲಿ ಅವರು ಸಾಲ ಪಡೆದಿದ್ದರು. ಯಾರು? ಕೃಷ್ಣಪ್ಪ ಮತ್ತು ನರಸಿಂಹಯ್ಯ. ಅವರು 2020ರಲ್ಲಿ ಸಾಲ ಪಡೆದಿದ್ದು 25ರವರೆಗೂ ಸುಸ್ತಿದಾರರಾಗಿರ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಅವರಿಗೆ ಒಂದು ಇದನ್ನು ಸರ್ಟಿಫಿಕೇಟನ್ನು ಕೊಟ್ಟವ್ರೆ. ಪ್ರಕಾಶ್ ಎಂಬ ವ್ಯಕ್ತಿ ಒಂದು RTIನಲ್ಲಿ ಅರ್ಜಿ ತಲುಪಿಸವ್ರೆ. ದಬ್ಬುಗುಳಿ ಗ್ರಾಮದಲ್ಲಿ ನಿಮ್ಮ ಸೊಸೈಟಿನಲ್ಲಿ ಯಾರು ಸಾಲ ತಗೊಂಡವ್ರೆ, ನಮ್ಮ ಗ್ರಾಮಸ್ಥರು ಅದರಲ್ಲಿ ಯಾರು ಸುಸ್ತಿದಾರರಾಗವ್ರೆ, ಯಾರು ಲೋನ್ನ ಇದಕ್ಕೆ ಕಟ್ಟವ್ರೆ, ಅದನ್ನು ನಮಗೊಂದು ಮಾಹಿತಿ ಕೊಡಿ ಅಂತ ಕೇಳಿದಾಗ ನಾವು ಆ ಮಾಹಿತಿ ಪ್ರಕಾರ ಈ ನರಸಿಂಹಯ್ಯ ಮತ್ತು ಕೃಷ್ಣಪ್ಪ ಅನ್ನೋರನ್ನ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಸುಸ್ತಿದಾರ ಅಂತ ಹೇಳ್ಬಿಟ್ಟು ಒಂದು ಸರ್ಟಿಫಿಕೇಟ್ನ ಕೊಟ್ಟವ್ರೆ. ಆ ಚುನಾವಣೆ ವಿಚಾರಕ್ಕೋಸ್ಕರನೇ ಅವ್ರು ಕೇಳಿರೋದು. ಇವರು ಕೂಡ ಅವ್ರ RTIನಲ್ಲಿ ಏನು ಕೇಳವ್ರೆ ಅದಕ್ಕೆ ಸುಸ್ತಿದಾರ ಅಂತ ಕೊಟ್ಟವ್ರೆ. ಆ ಚುನಾವಣಾ ಅಧಿಕಾರಿಗಳು ಅಲ್ಲೇ ಅವರು ಆಲ್ ಡೈರಿ ಚುನಾವಣೆ ಇರೋದ್ರಿಂದ ಅಲ್ಲೇ ಅವ್ರನ್ನ ಸುಸ್ತಿದಾರರು ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿ ಅವ್ರನ್ನ ನಿರ್ದೇಶಕರ ಸ್ಥಾನಕ್ಕೆ ಅರ್ಜಿ ಹಾಕಿರ್ತಕ್ಕಂಥ ವಿಚಾರನ ಅವ್ರನ್ನ ಸುಸ್ತಿದಾರರಂತ ವಜಾ ಮಾಡವ್ರೆ. ಅದು ನಮಗೆ ಬೇಡವಾದ ವಿಚಾರ. ನಾವಿಲ್ಲಿ ನಮ್ಮ ವಿಚಾರ ಏನಂತ ಹೇಳಿದ್ರೆ, ದಬ್ಬುಳಿ ವಿಚಾರಕ್ಕೂ ನಮಗೂ ಸಂಬಂಧ ಇಲ್ಲದ ವಿಚಾರ. ಇಲ್ಲಿ ಸಾಮೂಹಿಕವಾಗಿ ಏನು ಹೇಳ್ತಾವ್ರೆ ಅಂತ ಹೇಳಿದ್ರೆ, ರಾಜಕೀಯ ಪ್ರೇರಿತವಾಗಿ ನಮ್ಮನ್ನು ಸುಸ್ತಿದಾರರು ಮಾಡಿಬಿಟ್ಟು ಅಲ್ಲಿ ನಮ್ಮನ್ನು ವೈಯಕ್ತಿಕವಾಗಿ ಕಾರ್ಯದರ್ಶಿ ಕೊಟ್ಟವ್ರೆ ಅನ್ನೋ ಒಂದು ಮೊನ್ನೆ ಮಂಜು ಅವರು ಕೂಡ ಇಲ್ಲಿ ನಮ್ಮ ಸೊಸೈಟಿನಲ್ಲಿ ಬಂದು ಎಲ್ಲರೂ ಕೂಡ ಪತ್ರಕರ್ತರನ್ನ ಕರೆದು ಒಂದು ಮೀಟಿಂಗ್ ಮಾಡವ್ರೆ. ಕಾರ್ಯದರ್ಶಿ ನಾವು ದುಡ್ಡು ಕಟ್ತೀವಿ ಅಂತ ಹೇಳಿದ್ರು ಕೂಡ ಕಾರ್ಯದರ್ಶಿ ಇಲ್ಲಿ ಕಾಣೆ ಆಗವನೇ, ಇಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಅವನು ಎಲ್ಲೋ ಬೇಜವಾಬ್ದಾರಿತನ ತೋರಿ ಹೊರಟವನೇ ಅನ್ನೋ ಒಂದು ವಿಚಾರನ ಪ್ರಸ್ತಾಪ ಮಾಡವ್ರೆ. ಹಾಗೂ ಕೂಡ ನಮ್ಮ BDCC ಬ್ಯಾಂಕ್ ಅಧ್ಯಕ್ಷರಾದ HN ಅಶೋಕ್ ಅವರು ಕೂಡ ಇದರಲ್ಲಿ ಪಾಲ್ದಾರರಾಗಿ ಈ ಸೊಸೈಟಿಗಳ್ನ ಎಲ್ಲ ಈ ಥರ ದುರುಪಯೋಗ ಪಡಿಸ್ಕೊಂಡು ಇದನ್ನು ಮಾಡ್ತಾವ್ರೆ ಅಂತ ಹೇಳ್ತಕ್ಕಂಥ ವಿಚಾರ. ಇದು ಸತ್ಯಕ್ಕೆ ದೂರವಾದ ವಿಚಾರ. ಅಶೋಕ್ ಅವ್ರಿಗೂ ಈ ಸೊಸೈಟಿಗೂ ದಬ್ಬುಳಿ ಸೊಸೈಟಿಗೂ ರಾಜಕೀಯ ಪ್ರೇರಿತ ಅಲ್ಲ. ಇದು ಯಾವುದಕ್ಕೂ ಕೂಡ ಸಂಬಂಧನೇ ಇಲ್ಲ. ಇದು ವಿಚಾರ ಬಂದಿರೋದು ಬರೀ ಡೈರಿ ಸೊಸೈಟಿ ವಿಚಾರ ಅಷ್ಟೇ. ಸಣ್ಣ ಈ ಒಂದು ಡೈರಿ ವಿಚಾರಕ್ಕೆ ಈ ಒಂದು ಇಬ್ಬರನ್ನ ಇಡೀ ಈಗ 58 ಸದಸ್ಯರಲ್ಲಿ ಇಬ್ಬರನ್ನ ಸದಸ್ಯತ್ವ ಇದನ್ನು ಮಾಡಿ ಅಶೋಕ್ ಅವರು ಅವ್ರನ್ನ ಸುಸ್ತಿಗೊಳಿಸಿ ಅಧಿಕಾರ ಮಾಡಬೇಕು, ಅಧಿಕಾರದ ವ್ಯಾಮೋಹ ತೋರಿಸ್ಬೇಕು ಅನ್ನೋ ಇದೇನಿಲ್ಲ. ಅವರವರ ಏನು ಈ ಸಾಲ ಪಡೆದವ್ರೆ, ಸಾಲ ತಗೊಂಡವ್ರೆ, ಅರ್ಜಿದಾರ ಏನು ಕೇಳವನೇ ಅದಕ್ಕೆ ಮಾತ್ರ ಸೀಮಿತ ಹೊರತು ಈ ಮಾಗಡಿ ತಾಲ್ಲೂಕಿನಲ್ಲಿ ಇದುವರೆಗೂ ಸಹಕಾರ ಸಂಸ್ಥೆನ HN ಅಶೋಕ್ ಅವರು 1100 ಜನಕ್ಕೆ ನಮ್ಮ ಈ ಒಂದು ವಿಜಿದೊಡ್ಡಿ VSSNನಲ್ಲಿ ಅಲ್ಲಿ 1100 ಜನ ಸದಸ್ಯರಿಗೆ ಸಾಲ ವಿತರಣೆ ಕೊಡಿಸಿದ್ದೀವಿ ನಾವು ನಮ್ಮ ಸೊಸೈಟಿನಲ್ಲಿ. ಅದರಲ್ಲಿ ಯಾರೇ BJP ಆಗಲಿ, ಕಾಂಗ್ರೆಸ್ ಆಗಲಿ, ದಳ ಆಗಲಿ, ಇನ್ನೊಂದು ಪಕ್ಷ ಭೇದ ಮರೆತು ಎಲ್ಲರೂ ಕೂಡ, ಈಗ ಕುಮಾರಸ್ವಾಮಿ ಅವರು CM ಆಗಿದ್ದಾಗ ಮನ್ನಾ ಆಗೈತೆ, ಯಡಿಯೂರಪ್ಪನವ್ರು CM ಆಗಿದ್ದಾಗ ಮನ್ನಾ ಆಗದೆ, ಇವರು ಸಿದ್ದರಾಮಯ್ಯನವ್ರು CM ಆಗಿದ್ದಾಗ ಅದು ಏನಾಗಿತ್ತು ನನಗೆ ಗೊತ್ತಿಲ್ಲ. ಎಲ್ಲರೂ ಕೂಡ ಈ ಫಲಾನುಭವಿಗಳು ಇದರಲ್ಲೂ ಕೂಡ ಎಲ್ಲರೂ ಕೂಡ ಒಂದನ್ನು ಬೆನಿಫಿಟ್ನ ಎಲ್ಲೂ ಪಡ್ಕೊಂಡವ್ರು. ಈ ಸೊಸೈಟಿಲಿ ಯಾವುದೇ ಥರ ರಾಜಕೀಯ ಪ್ರೇರಿತ ಅಲ್ಲ. ಮಹೇಶ್ ಅಂತ KM ಅಂತ, ನಾನು ಇಲ್ಲಿ ಶಿವ ಆಗಿದ್ದೀನಿ. ಸೊ ಅಧ್ಯಕ್ಷರು ಎಲ್ಲ ನಿಮಗೆ ಮಾಹಿತಿ ನೀಡಿದ್ದಾರೆ. ಅದೇ ರೀತಿಲಿ ನಾನೇನು ಬೇಕು ಅಂತ ಇವ್ರನ್ನೇ ಅಂತ ಸುಸ್ತಿ ಮಾಡಿಲ್ಲ. 16,70,000 ಟೋಟಲ್ ಸುಸ್ತಿಯಾಗಿದೆ. ಒಂದು 35ರಿಂದ 40 ಜನ ಇದ್ದಾರೆ ಸುಸ್ತಿದಾರರು. ಸೊ ಅದನ್ನು ದಬ್ಬುಗಳಿಂದ ಹಿಂಗೆ ಮಾಹಿತಿ ಬೇಕು ಈ ವಿಚಾರಕ್ಕೆ ಅಂತ ಕೇಳಿದಾಗ, ಆಯಿತು ನಮ್ಮಲ್ಲಿ ಕೊಡ್ಬೋದು ಅಂದಾಗ ನಾನು ಲೆಟ್ರೇ ಬರ್ಕೊಟ್ಟಿದ್ದೀನಿ. ಏನಿದೆ ಆ ಮಾಹಿತಿ ಬರ್ಕೊಟ್ಟಿದ್ದೀನಿ. ಸುಸ್ತಿಯಾಗಿದೆ ಇಂಥವ್ರು ಈ ಥರ ಅಂತ ಬರ್ಕೊಟ್ಟಿದ್ದೀನಿ. ಬಟ್ ಅವರು ಆ ಸಂಘ ಉಂಟು, ನಾನು ಬರ್ಕೊಟ್ಟಿರೋದಂತೂ ಸತ್ಯ, ಅದರಲ್ಲಿ ಮಾತಿಲ್ಲ. ನಾನು ಉದ್ದೇಶಪೂರ್ವಕವಾಗಿ ಯಾವುದೂ ಕೆಲಸ ಏನೂ ಮಾಡಿಲ್ಲ. ನಮ್ಮದು ಏನಿದೆ ಅಷ್ಟೇ ಕೆಲಸ ಮಾಡಿದ್ದೀವಿ ನಾವು. ಒಂದು ನಿಮಿಷ ಇರ್ರಿ. ಸುಮಾರು ಸಲ ನಾವು
ಸುಮಾರು ಸಲ ನಾವು ದೂರವಾಣಿ ಕರೆ ಅಥವಾ ಈಗ ಮೊದಲೆಲ್ಲ ನೋಟಿಸ್ ಕೊಡ್ತಿದ್ದೋ. ಸೊ ಈಗೇನು ನೋಟಿಸು ಅಪ್ಲೈ ಮಾಡಲ್ಲ. ನಾವು ಇದನ್ನು ಮಾಧ್ಯಮ ಏನು ದೂರವಾಣಿ ಕರೆ ಮಾಡಿ ನಮ್ಮ ಹುಡುಗ ಮತ್ತು ನಮ್ಮ ಗೌಡ್ರು ಅಂತ ಇದ್ದಾರೆ, ದೂರವಾಣಿ ಕರೆ ಮಾಡಿ ಇವರಿಗೆಲ್ಲ ತಿಳಿಸಿದ್ರು ಇವರು ಸುಮಾರು ವರ್ಷಗಳಿಂದ ರಿನ್ಯೂವಲ್ ಮಾಡಿಸಲ್ಲ. ಸೊ ಆಮೇಲೆ ನಾನು ಸುಮಾರು ದಬ್ಬಗಳಿಗೆ ಹೋಗಿದ್ದಾಗ ಸುಮಾರು ಸಲ ಮನೆ ತಕ್ಕ ಹೋಗಿದ್ದೀನಿ. ಸೊ ಇವರು ಸರಿಯಾಗಿ ಸ್ಪಂದಿಸಿರಲ್ಲ. ಸ್ಪಂದಿಸದೇ ಇದ್ದಾಗ ನಾವೇನು ಮಾಡೋದು? ನಾವು ದೂರವಾಣಿ ಕರೆ ಅಂತೂ ಮಾಡಿರ್ತೀವಿ. ನೋಟಿಸಿಗೆ ಮೊದಲಂಗೆ ನೋಟಿಸು ಇದು ಮಾಡಲ್ಲ, ದೂರವಾಣಿ ಕರೆ ನಾವು ಮಾಡ್ತೀವಿ. ದೂರವಾಣಿ ಕರೆ ಮುಖಾಂತರ ತಿಳಿಸಿದಾಗ ತಾವು ಇಷ್ಟು ವರ್ಷದಿಂದ ಸುಸ್ತಿ ಬಿಟ್ಟಿದ್ದೀರಿ, ನಾನು ಬುದ್ಧಿವಾದ ಹೇಳಿದ್ದೀವಿ, ಕೇಳಿಲ್ಲ ಅಂದಾಗ ಏನು ಮಾಡೋಕ್ಕಾಗತ್ತೆ? ನಾವು ಅದಕ್ಕೋಸ್ಕರ ನಾನು ಬರೆದು ಕೊಟ್ಟಿದ್ದೀನಿ, ಅದರಲ್ಲೇನು ಎರಡು ಮಾತಿಲ್ಲ. ಉದ್ದೇಶಪೂರ್ವಕವಾಗಿ ಯಾವುದೂ ಮಾಡಿಲ್ಲ ಸರ್. ಈಗ ಮಾಹಿತಿ ಕೇಳ್ದಿದ್ರೆ ನಾವು ಯಾವುದೇ ಕಾರಣಕ್ಕೂ ಯಾರನ್ನೂ ಸುಸ್ತಿದಾರನಾಗಲಿ ಒಬ್ಬ ರೈತನ ಸುಸ್ತಿ ಮಾಡಬೇಕು ಅನ್ನೋದಾಗಲಿ ಆದ್ರೂ ಕೂಡ ನಾವೆಲ್ಲೂ ಪ್ರಕಟಣೆ ಹೊರಡಿಸಿಲ್ಲ. ಪ್ರಕಾಶ್ ಅನ್ನೋರು ಕೇಳಿದ್ರು. ಮಾಹಿತಿ ಏನಾದ್ರು ಕೇಳಲಿಲ್ಲ ಅಂದಿದ್ರೆ ನಾವು ನಮ್ಮ ಗೋಜಿಗೆ ಒಯ್ತಿರ್ಲಿಲ್ಲ, ನಮಗೆ ಅವಶ್ಯಕತೆನೇ ಇರಲಿಲ್ಲ. ಯಾವ ವ್ಯಕ್ತಿನೇ ಆಗಲಿ ಇಲ್ಲಿರ್ತಕ್ಕಂಥ ಸದಸ್ಯರು ಎಲ್ಲರೂ ನಮ್ಮವರೇ ಅಲ್ಲ. ಅವ್ರು ಇದಾಗಿದ್ರು ಕೂಡ ನಾವು ನಮ್ಮ ಚುನಾವಣೆಯಲ್ಲಿ ನಾವು ಸುಸ್ತಿ ಮಾಡಿರಲೇ ಇಲ್ಲ. ಕಟ್ಟಿ ಕ್ರೆಡಿ ಅವತ್ತು ನಾನು DCC ಬ್ಯಾಂಕ್ಗೆ 34,50,000 ಸಾಲ ಸದಸ್ಯರಿಂದ ವಸೂಲಿ ಆಗಿತ್ತು. ಅದನ್ನು DCC ಬ್ಯಾಂಕ್ ಕಟ್ಟಿ DCC ಬ್ಯಾಂಕಿಂದ ರೆಕಾರ್ಡ್ ಮಾಡಿಸ್ಕೊಂಡು ಹೋಗಿ ಹೆಡ್ ಆಫೀಸ್ ತಲುಪಿಸಿರ್ತೀನಿ. ಅವತ್ತೆಲ್ಲ ದಾಖಲಾತಿ ಇರ್ತದೆ, ಅದೇನು ಎರಡು ಮಾತಿಲ್ಲ, ಅದ್ರ ದಾಖಲಾತಿ ಹೆಡ್ ಆಫೀಸಲ್ಲಿ ಇದೆ. ನಾನು ಅವತ್ತು ಆ ಕೆಲಸ ಮಾಡಿದ್ದೀನಿ. ಮತ್ತು ಇದು ನಮಗೆ ತಿಳುವಳಿಕೆ ಅನ್ನೋದ್ರಿಂದ ನಮಗೆ ಮಾಹಿತಿ ಕೊರತೆ ಇತ್ತು. ಯಾವುದು ಅವ್ರು ಇಲ್ಲಿಗೆ ಬರ್ತಾರೆ ಮತ್ತು ಅದು ಮಾಹಿತಿ ಕೊರತೆ ಇತ್ತು. ಆದ್ದರಿಂದ ನಾನು DCC ಬ್ಯಾಂಕಲ್ಲಿ ನನ್ನ ಒಂದು ಇದಿದೆ ಅವತ್ತಿನ. ನಾನು ಎಲ್ಲೂ ಹೋಗಿಲ್ಲ ಸರ್. ನಾವು ಯಾಕೆ ಎಲ್ಲಿ ಹೋಗೋಣ? ನಾವು DCC ಬ್ಯಾಂಕ್ ಹೋಗಿದ್ದೀನಲ್ಲ, 34,50,000 ರಿನ್ಯೂವಲ್ ಆಗಿದೆಯಲ್ಲ, ಇವತ್ತು ಸ್ಯಾಂಕ್ಷನ್ ಆಗುತ್ತಲ್ಲ. ಹೊಸ ಸಾಲ ಹೊಸದಾಗಿ ಸ್ಯಾಂಕ್ಷನ್ ಮಾಡಿಸ್ಕೊಬರ್ತಾರೀನಲ್ಲ ಸರ್. ಸ್ಯಾಂಕ್ಷನ್ ಮಾಡಿಸ್ಕೊಂಡು ಕೊಡ್ತಾಯಿದ್ದು. ಮತ್ತು ನಾನು ಬೇಕು ಅಂತ ಒಬ್ರದೋ ಇಬ್ಬರದೋ ಮಾಡಿದರೆ ತಪ್ಪದು. ಎಲ್ಲರೂ ಇದ್ದಾರೆ 16 ಲಕ್ಷ ಚಿಲ್ಲರೆ ಸುಸ್ತಿಯಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಲ್ವಾ. ಮತ್ತು ನಾವು ಕರೆಕ್ಟಾಗಿ ಏನದೆ ಅದು ಬರ್ಕೊಟ್ಟಿದ್ದೀನಿ. ಈಗ ಇದೇ ದಬ್ಬಳ್ಳಿಲಿ 2 ಸಲ ಏನೋ ಚುನಾವಣೆ ಮೊದಲು ನಡೆದಿರ್ಬೋದು, ವಾಲಂಟಿಯರ್ ಇದು. ಅವಾಗ ಯಾವುದೇ ಮಾಹಿತಿ ನಮ್ಮನ್ನೇನು ಇದು ಕೇಳಿರಲ್ಲ, ನಾವು ಕೊಟ್ಟಿರಲ್ಲ. 30 ಜನ ಇದ್ದಾರೆ. ಅಲ್ಲ ಸರ್, ಈಗ ಮಂಜು ಅವ್ರ ಆರೋಪ ಸೆಕ್ರೆಟರಿಗಳು ಕಚೇರಿಗಳಲ್ಲಿ ಸರಿಯಾದ ಟೈಮಲ್ಲಿ ಇರಲಿ. ಅವತ್ತು ನಾನು ರೆಕಾರ್ಡ್ ಎತ್ಕೋಗಿದ್ದೆ. ಅದು ಹೆಡ್ ಆಫೀಸಲ್ಲಿ ಮಾಹಿತಿ ಇದೆ, ಹೆಡ್ ಆಫೀಸಲ್ಲಿ ಇದೆ. ಅವತ್ತಿನ ಸೈನು, ಸೂಪರ್ವೈಸರು, ಮ್ಯಾನೇಜರು, ಮತ್ತು ನಾನು ಅವತ್ತು ಇಲ್ಲಿ ಟೂರಿಸ್ಟ್ ಮಾಡಿಸಿದ್ದೀನಿ, ತಿರ್ಗಾ ಹೆಡ್ ಆಫೀಸ್ಗೆ ಎತ್ಕೋಗಿರೋದು ಎಲ್ಲ ಅಲ್ಲಿದೆ, ದಾಖಲಾತಿದೆ, ಏನು ತೊಂದರೆ ಇಲ್ಲ. ಆಮೇಲೆ ಈಗ ಇನ್ನೊಂದು ಅಂದರೆ ಮೊದಲೇನೋ ನೋಟಿಸ್ ಕೊಡ್ತಿದ್ದೋ, ಈಗ ನೋಟಿಸ್ ಇಲ್ಲ. ದೂರವಾಣಿ ಕರೆ ಅಂತೂ ಮಾಡೇ ಮಾಡ್ತೀವಿ. ಪ್ರತಿಯೊಬ್ಬ ವ್ಯಕ್ತಿಗೂ ದೂರವಾಣಿ ಕರೆ ಮಾಡಿ ಅವ್ರು ಇಲ್ಲಿಗೆ ಬಂದು ಸೈನ್ ಹಾಕ್ಬಿಟ್ಟು ಇದು ಮಾಡ್ಬಿಟ್ಟು ಹೋಯ್ತಾರೆ. ಅದು ಹೇಳ್ತೀನಿ.